ಮುಖ್ಯಮಂತ್ರಿಗಳು ಕಡಿಮೆ ಮಾಡಬೇಕು ಅಂತ BMRCL MDಗೆ ಮನವಿ ಮಾಡ್ತಾರೆ. ಪ್ರಯಾಣಿಕರ ಹಿತ ಇಂಪಾರ್ಟೆಂಟ್. ಕೇಂದ್ರ ಸರ್ಕಾರದ ಪಾಲಿದ್ರು ಕೂಡ ರಾಜ್ಯ ಸರ್ಕಾರ ಜವಾಬ್ದಾರಿ ಕೂಡ ಇದೆ. ಈಗ ಮೆಟ್ರೋ ಅಲ್ಲಿ ಸಹಭಾಗಿತ್ವವನ್ನ ನಾವು ಹೊಂದಿದ್ದೀವಿ, ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ. ಈಗ ಮೆಟ್ರೋ ಮಾಡಿರೋ ಉದ್ದೇಶ ಈ ಅರ್ಬನ್ ಬ್ಯಾಂಗ್ಳೂರ್ ಏನಿದೆ ಅದನ್ನ ನಾವು ಡಿಕಂಜೆಸ್ಟ್ ಮಾಡಬೇಕು ಇದನ್ನ ಅಂತ ಹೇಳಿ, ಹೀಗಾಗಿ ಮೆಟ್ರೋ ಇರುವಂತದ್ದು. ಈ ಮತ್ತು ಮೆಟ್ರೋದಲ್ಲಿನೂ ಕೂಡ ನಾವು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಅಲ್ಲಿ ಕೂಡ ನಾವು ದರ ಏರಿಕೆ ಮಾಡಿದ್ರೆ ಮತ್ತೆ ವಾಹನ ಹೊಂದುವುದು ಮತ್ತು ಮೆಟ್ರೋ ಇದು ಮಾಡೋದು ಎರಡು ಒಂದೇ ಆಗುತ್ತೆ. ಹೀಗಾಗಿ ಮುಖ್ಯಮಂತ್ರಿಗಳು ಸರಿಯಾದಂತ ನಿರ್ಣಯ ತೆಗೆದುಕೊಂಡಿದ್ದಾರೆ. ಮುಖ್ಯಮಂತ್ರಿಗಳು ಪರಿಶೀಲನೆ ಮಾಡ್ತಾರೆ, ನಾವು ಮಾಡಲೇಬೇಕದನ್ನ ಮಾಡಿ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಒಪ್ಪಿಕೊಂಡು ಇವತ್ತು ಈ ಮೆಟ್ರೋ ದರವನ್ನು ಇಳಿಸಿದ್ರೆ ಅದು ಜನಸಾಮಾನ್ಯರಿಗೆ, ಇವತ್ತು ವಿಶೇಷವಾಗಿ ಕೆಲಸ ಮಾಡುವಂತ ಜನರಿಗೆ ಇವತ್ತು ದಿವಸ ಇರುವಾಗ ಎಲ್ಲರೂ ಕೂಡ ಮತ್ತೆ ಬೆಂಗಳೂರಿನಲ್ಲಿನೇ ಈ ಒತ್ತಡ, ನಾವು ಬೆಂಗಳೂರು ಮೇಲೆ ಒತ್ತಡ ಅಂತೀವಿ. ಈ ಬೆಂಗಳೂರಿನಲ್ಲಿ ಒತ್ತಡ ಕಡಿಮೆ ಆಗಬೇಕಂದ್ರೆ ಮೆಟ್ರೋ, ಸಬರ್ಬನ್ ರೈಲ್ವೆ, ಫೆರಿಫಿಲ್ ರಿಂಗ್ ರೋಡು ಇವೆಲ್ಲ ಇನ್ಫ್ರಾಸ್ಟ್ರಕ್ಚರ್ ಕೂಡ ಆಗಬೇಕಾಗ್ತದೆ. ಹೀಗಾಗಿ ಮುಖ್ಯಮಂತ್ರಿಗಳು ಸರಿಯಾದಂತ ಇದು ಮಾಡಿದ್ದಾರೆ. ನಾವು ಒಳ್ಳೆ ನಿರ್ಧಾರವನ್ನು ಮುಖ್ಯಮಂತ್ರಿ ತಗೊಂಡಿದ್ದಾರೆ. ತೇಜಸ್ವಿ ಸೂರ್ಯ ಅವರು ರಾಜ್ಯ ಸರ್ಕಾರದ ವಿರುದ್ಧ ಆರೋಪವನ್ನು ಮಾಡ್ತಿದ್ದಾರೆ ಮೆಟ್ರೋ ಏರಿಕೆ ದರ ವಿಚಾರ. ನೋಡಿ, ಅದು ಕುರಿತು ಚರ್ಚೆ ಮಾಡಬೇಕಾಗ್ತದೆ. ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಕೂತ್ಕೊಂಡು ದಿವಸ ಚರ್ಚೆ ಮಾಡಿ, ಮೆಟ್ರೋಗೆ MD ಇದ್ದಾರೆ, ಕೂತ್ಕೊಂಡು ಚರ್ಚೆ ಮಾಡಿ ಒಟ್ಟಾರೆ ಎರಡು ಸರ್ಕಾರಗಳು ಜನರ ಮೇಲೆ ಹೊರೆ ಆಗುವಂಥದ್ದು ಕೆಲಸ ಆಗಬಾರ್ದು. ಅದಕ್ಕೆ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಈಗಾಗಲೇ ಮುಖ್ಯಮಂತ್ರಿ ತಮ್ಮ ರಾಜ್ಯದ ಭಾಗವನ್ನು ಅವ್ರು ಹೇಳಿದ್ದಾರೆ. ಇದಾದ್ಮೇಲೂ ಕೂಡ ತೇಜಸ್ವಿ ಸೂರ್ಯ ಅವರು ರಾಜಕಾರಣ ಮಾಡಬೇಕಾಗಿದ್ರೆ ಇವ್ರು ಏನು ನಮ್ಮ ಮುಖ್ಯಮಂತ್ರಿಗಳು ಮಾಡಿದ ಅದನ್ನ ತೇಜಸ್ವಿ ಸೂರ್ಯನೂ ಕೂಡ ಮಾಡ್ಲಿ. ಅವ್ರು ಹೇಳ್ತಾ ಇರೋದು ಕೇಂದ್ರ ಪತ್ರ ಬರೀಲಿಲ್ಲ ರಾಜ್ಯ ಸರ್ಕಾರ, ಕಡಿಮೆ ಮಾಡುತ್ತೆ ಕೇಂದ್ರ ಸರ್ಕಾರ. ಹೌದಾ ಮಾಡಿದ್ದೆ. ಈಗ ಪತ್ರ ಬರೀದ್ರಲ್ಲೇ ಇದಿರಲ್ಲ ನೀವೇನು. ಮುಖ್ಯಮಂತ್ರಿಗಳು ಹೇಳಿಕೆ ಹೇಳಿಕೆ ಕೊಟ್ಟ ಮೇಲೆ ಇಟ್ ಇಸ್ ಅಫಿಷಿಯಲ್. ತೇಜಸ್ವಿ ಸೂರ್ಯ ಹೇಳ್ತಾರೆ ಹಾಗೆ ಅವರು. ಮುಖ್ಯಮಂತ್ರಿಗಳು ಏನ್ ಹೇಳಿದ್ದಾರೆ, ನಾವು ರಾಜ್ಯ ಸರ್ಕಾರ ಉಳಿಸ್ತೀವಿ ಅಂತ ಹೇಳಿದ್ದಾರೆ. ಮತ್ತೆ ಅದ್ರ ಮೇಲೆ ಏನಲ್ಲ ಮುಖ್ಯಮಂತ್ರಿ ಹೇಳಿಕೆ ಲಘುವಾಗಿ ತಗೋತಾರ. ನಿಮ್ಮವ್ರು ಹೇಳ್ಬೇಕಾಗಿತ್ತು. ಹಾಗೆ ಕೇಂದ್ರ ರೈಲ್ವೆ ಸಚಿವರು ಮೆಟ್ರೋ ಯಾರಿಗೆ ಬರ್ತದೆ? ಅಶ್ವಿನ್ ವೈಷ್ಣವ್ ಅವ್ರು ಬರ್ತಾರ. ಹೇಳಿ ಅವರು ಕಡಿಮೆ ಮಾಡ್ತೀವಿ, ನಾವು ರಾಜ್ಯ ಸರ್ಕಾರ ಕಡಿಮೆ ಮಾಡ್ತೀವಿ ಅಂತಂದ್ರೆ ನಾವು ಕಡಿಮೆ ಮಾಡ್ತೀವಿ ಅಂತ ಹೇಳ್ಬೇಕು. ಅದನ್ನ ಬಿಟ್ಕೊಂಡು ಪತ್ರ ಬರ್ದಿಲ್ಲ. ಸರ್, ಹೋಮ್ ಮಿನಿಸ್ಟರ್ CM ಸಿದ್ದರಾಮಯ್ಯ ಅವರು ದೇವರಾಜ ಅರಸು ಅವರ ದಾಖಲೆಯನ್ನು ಮುರಿಲಿ ಅಂತ ನಾವು ಹಾರೈಸ್ತೀವಿ ಅನ್ನುವಂತ ಮಾತು ಹೇಳಿದ್ರು. ಯಾರು ಹೋಮ್ ಮಿನಿಸ್ಟರ್ ಹೇಳಿದ್ದಾರೆ. ಈಗ ಇದೆಲ್ಲವೂ ಕೂಡ ನೋಡಿ, ದೇವರಾಜ ಅರಸು ಅವರು 10 ವರ್ಷ ಆಗಿದ್ರಲ್ಲ, 7 ವರ್ಷ ಆಗಿದ್ರು ಮುಖ್ಯಮಂತ್ರಿಗಳು. ಈಗ 7 ವರ್ಷ ಆಗಿ ಬಂತು. ಮುಖ್ಯಮಂತ್ರಿಗಳು 7 ವರ್ಷಕ್ಕೆ 10 ವರ್ಷ ಆಗ್ತಾ ಉಳಿತಾರೆ, ಕೆಲಸ ಪೂರೈಸ್ತಾರೆ. ಪೂರ್ಣಾವಧಿ ಯಾರು ಅವ್ರನ್ನ ಮಾಡಿಲ್ಲ. ಹೈಕಮಾಂಡ್ ಇವತ್ತೊಂದು ದಿವಸ ನಮ್ಮಲ್ಲಿ ಅಧಿಕೃತ ಹೈಕಮಾಂಡ್ ಏನ್ ಹೇಳ್ತದೆ ಅದು ಅಂತಿಮ. ಹೈಕಮಾಂಡ್ ಏನ್ ಹೇಳಿದೆ ನಿಮ್ಗೆ ಪದೇನೂ ಕೂಡ. CLP ಸಭೆ ನಾಯಕರನ್ನ ಆಯ್ಕೆ ಮಾಡುವಂತ ಸಂದರ್ಭದಲ್ಲಿ ನಾವು 2.5 ವರ್ಷಕ್ಕೆ ಅಂತ ನಾವು ಏನು ಆಯ್ಕೆ ಮಾಡಿಲ್ಲ, ನಾವು ಪೂರ್ಣವಾದಿಯಾಗಿ ನಾವು ಅವ್ರನ್ನ ಆಯ್ಕೆ ಮಾಡಿದ್ವಿ. ನಾನು ಈ ಗೊಂದಲ ಸೃಷ್ಟಿ ಮಾಡಕ್ ಹೋಗಲ್ಲ. ನಮ್ಮಲ್ಲಿ ಪಕ್ಷ ಹೈಕಮಾಂಡ್ ಅಂತಿಮ. ಹೈಕಮಾಂಡ್ ಸಿದ್ದರಾಮಯ್ಯ ಅವ್ರನ್ನ ಮುಖ್ಯಮಂತ್ರಿ ಮಾಡಿದ್ದಾರೆ. ಮುಖ್ಯಮಂತ್ರಿ ಕುರ್ಚಿ ಖಾಲಿ ಇಲ್ಲ. ಮುಖ್ಯಮಂತ್ರಿಗಳು ತಮ್ಮ ಪೂರ್ಣಾವಧಿಯನ್ನ ಪೂರೈಸ್ತಾರೆ. ಮತ್ತೆ ಅವ್ರ ನೇತೃತ್ವದಲ್ಲಿ ಚುನಾವಣೆ ಆಗ್ತದೆ, ಮತ್ತೆ ನಾವು ಅಧಿಕಾರಕ್ಕೆ ಬರ್ತೀವಿ.